ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸ್ತಾ ಇದ್ದ ಬಿಜೆಪಿ ಇದೀಗ ಕಂಡಲ್ಲಿ ಗ್ಯಾರಂಟಿ ಕೊಡ್ತಾ ಇದೆ. ಕರ್ನಾಟಕದಲ್ಲಿ ಮಾತ್ರ ಅದು ಬಿಟ್ಟಿ ಗ್ಯಾರಂಟಿ, ಕರ್ನಾಟಕದಲ್ಲೇ ಮಾತ್ರ ಅದು ಬೇಡವಾಗಿರೋ ಗ್ಯಾರಂಟಿ. ಆದ್ರೆ ಬೇರೆ ರಾಜ್ಯಗಳಲ್ಲಿ ಇವರೇ ತಗ 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 ಅಂತ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಬಿಜೆಪಿ ಅವರು. ತಮಿಳುನಾಡಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ. ಏಪ್ರಿಲ್ 23ಕ್ಕೆ ನಡೆಯುವ ವಿಧಾನಸಭೆ ಚುನಾವಣೆಗೆ ಇಂದು ಬಿಜೆಪಿ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದೆ. ಮನೆಯ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ. ಪಾಪ ಈ ಬಿಜೆಪಿ ವಕ್ತಾರರು ನಾಳೆ ಬಂದು ಏನ್ ಡಿಸ್ಕಷನ್ ಮಾಡ್ತಾರೆ ನಮ್ಮಲ್ಲೆಲ್ಲ. ಯಾಕೆ ಬೇಕಾಗಿತ್ತು 2,000 ರೂಪಾಯಿ ಕೇಳಿದ್ರ ಹೆಣ್ಮಕ್ಳು ಇವರಿಗೆ? ಅದರಿಂದ ಅಭಿವೃದ್ಧಿ ಆಗ್ತಾ ಇಲ್ಲ. ಈ ಬಿಟ್ಟಿ ಭಾಗ್ಯಗಳಿಂದಾಗಿ ಬೊಕ್ಕಸ ಖಾಲಿ ಆಗ್ತಾ ಇದೆ ಅಂತ ಪಾಪ ದಿನ ಬೆಳಗಾದ್ರೆ ಇಲ್ಲೇ ಸ್ಟುಡಿಯೋದಲ್ಲಿ ಬಂದು ಮೇಜ್ ಕುಟ್ಟಿ ವಕ್ತಾರರು ವಾದ ವಿವಾದ ಮಾಡ್ತಿದ್ರು. ಇನ್ಮೇಲೆ ಏನ್ ಮಾಡ್ತಾರೆ ಪಾಪ ಅವರು. ಇವ್ರು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಇವ್ರದ್ದು. ಬಾಗಲಕೋಟೆಯಲ್ಲೊಂದು, ದಾವಣಗೆರೆ ದಕ್ಷಿಣದಲ್ಲೊಂದು, ಕರ್ನಾಟಕದಲ್ಲೊಂದು, ಪಕ್ಕದಲ್ಲಿ ತಮಿಳ್ನಾಡಲ್ಲೊಂದು. ಅಷ್ಟೇ ಅಲ್ಲ, ಮನೆಯ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ, ಪ್ರತಿ ಮನೆಗೆ 10,000 ರೂಪಾಯಿಗಳ ಒಂದು ಬಾರಿಯ ಆರ್ಥಿಕ ಸಹಾಯದ ಭರವಸೆ ನೀಡಿದೆ. ಬಿಹಾರದಲ್ಲಿ ಹಿಂಗೆ ಗೆದ್ರು. ಅಷ್ಟೇ ಅಲ್ಲ, ವರ್ಷಕ್ಕೆ 3 ಉಚಿತ ಸಿಲಿಂಡರ್ ನೀಡುವ ಭರವಸೆ ಕೊಟ್ಟಿದೆ.